Good afternoon. Today we'll be talking on one of the very common topics. If any patients come to our OPD, the one thing which we usually see is diabetes, hypertension, and the lipid disorders. So all three are silent killers: diabetes, hypertension, and the lipid disorders. And ಇವು ಮೂರು ಏನೋ ಹೇಳ್ತೀವಿ, ಡಯಾಬಿಟಿಸು ಇವೆಲ್ಲ ಸೈಲೆಂಟ್ ಕಿಲ್ಲರ್ಸು. ಇವು ಯಾರಿಗೆ ಬರುತ್ತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು, ಅವ್ರಿಗೆ ಸ್ಟ್ರೋಕ್ ಆಗೋದು, ಅವ್ರಿಗೆ ಕಿಡ್ನಿ ಫೇಲಿಯರ್ ಆಗೋದು, ಅವ್ರಿಗೆ ಫ್ಯಾಟಿ ಲಿವರ್ ಆಗೋದು. ಸೊ ಯಾರಿಗೆ ಇವು ಮೂರ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಇದ್ರ ಜೊತೆಗೆ ಯಾರಿಗೆ ಬುಜ್ತನ ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ, ಯಾರ್ ದಿನ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಅವರಿಗೆ ಹೇಳ್ಬೇಕು ಅಂದ್ರೆ ಯಾವ ಕಾಯಿಲೆನೂ ಬರಬಾರ್ದು. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಇಂಥವ್ ಯಾವ ಕಾಯಿಲೆನೂ ಬರಕ್ಕೆ ಹೋಗ್ಬಾರ್ದು. ಸೊ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವೆಲ್ಲ ಡಯಾಗ್ನೋಸ್ ಮಾಡಕ್ಕೆ, ಈಗ ಯಾರಿಗೋ ಒಬ್ಬರಿಗೆ ಕೆಮ್ಮಿತ್ತು ಅಂದ್ರೆ ಅವ್ರು ಕೆಮ್ತಾರೆ, ಗೊತ್ತಾಗುತ್ತೆ ಓ ಕೆಮ್ಮಿದೆ ಇವ್ರಿಗೆ ಅಂತ. ಯಾರಿಗೋ ಎದೆನೋವು ಅಂದ್ರೆ ಗೊತ್ತಾಗುತ್ತೆ ಓ ಇದು ಹಾರ್ಟ್ ಇದೆ ಅಂತ. ಡಯಾಬಿಟಿಸ್ ಏನಾಗುತ್ತೆ, ಎಷ್ಟೋ ದಿನ ಬಂದ್ಮೇಲೂ ಎಷ್ಟೋ ದಿನದ ತನಕ ಸಿಂಪ್ಟಮ್ಸ್ ಗೊತ್ತೇ ಆಗಲ್ಲ. ಅವ್ರಿಗೆ ತುಂಬಾ ಮಿನಿಮಲ್ ಸಿಂಪ್ಟಮ್ಸ್ ಇರುತ್ತೆ. ಅಟ್ಲೀಸ್ಟ್ ಡಯಾಬಿಟಿಸ್ ಆದ್ರೂ ಸಿಂಪ್ಟಮ್ಸ್ ಇರುತ್ತೆ. ಕೆಲವೊಂದ್ಸತಿ ಸಾಕಾಗೋದು, ಈಸಿ ಫಟಿಗಿಬಿಲಿಟಿ ಅಂತ ಏನ್ ಹೇಳ್ತೀವಿ, ಮತ್ತೆ ಮತ್ತೆ ಮೂತ್ರಕ್ಕೆ ಹೋಗೋದು ಇರುತ್ತೆ. BP ಆದ್ರೆ ಸ್ವಲ್ಪ ಹೆಡೇಕ್ ಬರುತ್ತೆ, ಸ್ವಲ್ಪ ಹೆಡೇಕ್ ಎಲ್ಲ ಇರುತ್ತೆ ಅವ್ರಿಗೆ. ಆದ್ರೆ ಕೊಲೆಸ್ಟ್ರಾಲ್ ಡಿಸಾರ್ಡರ್ಸ್ ಹೇಗಿರುತ್ತೆ ಅಂದ್ರೆ ಸಿಂಪ್ಟಮ್ಸೇ ಇರಲ್ಲ. ಯಾರಾದ್ರೂ ಬಂದಾಗ ನಾವು ಟೆಸ್ಟ್ ಮಾಡಿಸಿದ್ರೆ ಅಷ್ಟೇ ಗೊತ್ತಾಗುತ್ತೆ ಕೊಲೆಸ್ಟ್ರಾಲ್ ಇದೆ ಅಂತ. ಇಲ್ಲಾಂದ್ರೆ ಇಟ್ ಇಸ್ ವೆರಿ ಅನ್ಲೈಕ್ಲಿ ನಮ್ಗೆ ಗೊತ್ತಾಗೋದು ಕೊಲೆಸ್ಟ್ರಾಲ್. ಕೆಲವೊಬ್ಬರಿಗೆ ಸ್ವಲ್ಪ ಫೆಮಿಲಿಯಲ್ ಡಿಸಾರ್ಡರ್ಸ್ ಏನಿರುತ್ತೆ ಅವ್ರಿಗೆಲ್ಲ ಝ್ಯಾಂಥೆಲಾಸ್ಮಾ ಅಂತ ಏನ್ ಹೇಳ್ತೀವಿ, ಕಣ್ಣಿನ ಮೇಲೆ ಸ್ವಲ್ಪ ಯೆಲ್ಲೋ ಕಲರ್ ಕೊಲೆಸ್ಟ್ರಾಲ್ ಎಲ್ಲ ಕುತ್ಕೊಳ್ಳುತ್ತೆ, ಅದು ಗೊತ್ತಾಗುತ್ತೆ. ಕೆಲವೊಂದ್ಸತಿ ಟೆಂಡಿನೈಟಿಸ್, ಇಲ್ಲ ಟೆಂಡನ್ ಮೇಲೆಲ್ಲ ಕೊಲೆಸ್ಟ್ರಾಲ್ ಇರುತ್ತೆ. ಬಟ್ ಅವೆಲ್ಲ ತುಂಬಾ ರೇರ್ ಆಗುತ್ತೆ, ನಾವು ಫ್ಯಾಮಿಲಿಯಲ್ಲಿ ಇದ್ದಾಗ ಅಷ್ಟೇ ಗೊತ್ತಾಗುತ್ತೆ. ಮೆಜಾರಿಟಿ 10% ಜನಕ್ಕೆಲ್ಲ ನಾವೆಲ್ಲ ಟೆಸ್ಟ್ ಮಾಡಿದಾಗೆ ಗೊತ್ತಾಗುತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಮೂರನ್ನು ಅಡ್ರೆಸ್ ಮಾಡೋದು ಆಸ್ ಅ ಡಾಕ್ಟರ್ ಎಂಡೋಕ್ರಾಲಜಿಸ್ಟ್ ಅಷ್ಟೇ ಅಲ್ಲ, ಫಿಸಿಷಿಯನ್ ಇರ್ಬೋದು ಅಥವಾ ನಾರ್ಮಲ್ ಜನರಲ್ ಪ್ರಾಕ್ಟೀಷನರ್ ಇರ್ಬೋದು, ಯಾವುದೇ ಪೇಷಂಟ್ ಹೋದಾಗ ಈ ಮೂರು ಸ್ಕ್ರೀನಿಂಗ್ ಮಾಡ್ಲೇಬೇಕಾಗುತ್ತೆ. ಸೊ ಶುಗರ್ ಅಂದ್ರೆ ಏನಾಗುತ್ತೆ, ನಾವು ಬರೀ ರಕ್ತದಲ್ಲಿ ಶುಗರ್ ಇರೋದು ಅದು ಅಷ್ಟೇ ಅಲ್ಲ. ನಾನು ಹೇಳ್ದಂಗೆ ಅದರಿಂದ ಶುಗರ್ ಇಂದ, ಕೊಲೆಸ್ಟ್ರಾಲ್ ಇಂದ ಅಥವಾ BP ಇಂದ, ಎಲ್ಲರಿಂದಲೂ ಎಲ್ಲಾ ಆರ್ಗನ್ ಮೇಲೂ, ಕಣ್ಣಿನ ಮೇಲೂ, ಬ್ರೈನ್ ಇಂದ ಹಿಡಿದು, ಬ್ರೈನ್ ಮೇಲಿಂದ ಹೆಡ್ ಟು ಟು ನೋಡಿದ್ರೆ ಬ್ರೈನ್ ಇಂದ ಹಿಡಿದು, ಕಣ್ಣಿಂದ ಹಿಡಿದು, ಹಾರ್ಟ್, ಲಿವರ್, ಕಿಡ್ನಿ ಎಲ್ಲದರ ಮೇಲೂ ಹೊಡೆತ ಬಿದ್ದಿರುತ್ತೆ. ಸೊ ಇದು ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಇವತ್ತಿನ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನಾವು ಎಲ್ಲ ಗೊತ್ತು, ಶುಗರ್ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ ಇವತ್ತು. ಬಟ್ ನಾವು ಮಾತಾಡೋದು ಇನ್ನೂ 2 ಸೈಲೆಂಟ್ ಕಿಲ್ಲರ್ಸ್. ಯಾವ್ದಪ್ಪ ಅಂದ್ರೆ ಒಂದು ಹೈಪರ್ ಟೆನ್ಷನ್, ಇನ್ನೊಂದು ಡಿಸ್ಲಿಪಿಡಿಮಿಯಾ. ಇವಾಗ ನಾನು ಓದಿದ್ದು ಕಾಶ್ಮೀರದಲ್ಲಿ. ನಾವು ಓದ್ತಾ ಇರುವಾಗಲೇ ವಿ ಹ್ಯಾಡ್ ಕೆಲವೊಂದು ಆರ್ಟಿಕಲ್ಸ್ ಎಲ್ಲ ಬಂದಿತ್ತು ಫ್ರಮ್ ಅವರ್ ಓನ್ ಸ್ಕಿಮ್ಸ್ ಇಂದ. ನಾನು ಓದಿದ್ದೆಲ್ಲ ಸ್ಕಿಮ್ಸ್ ಶ್ರೀನಗರಿಂದ. ಅಲ್ಲಿ ನನ್ನ ಗೈಡ್ ಡಾಕ್ಟರ್ ಶಾರಿಕ್ ಮಸೂದಿ ಅಂತ, he had written a very good article on something called lipid tension. ಸೊ ನಾವು DM ಮಾಡ್ತಾ ಇರೋವೆಲ್ಲ ಅದ್ರ ಬಗ್ಗೆ ಓದಿದ್ವಿ. ಸೊ ಇದು ಏನಪ್ಪಾ ಅಂದ್ರೆ, ಇಟ್ ಇಸ್ ನಾಟ್ ಅ ವರ್ಡ್, ಇಟ್ ಇಸ್ ನಾಟ್ ಅ ಟರ್ಮ್ ವಿಚ್ ಇಸ್ ಆಕ್ಚುಲಿ ಅಪ್ರೂವ್ಡ್ ಬೈ ಸಮ್ ಮೇಜರ್ ADA ಆಗಿರ್ಲಿ, ಇಟ್ ಇಸ್ ನಾಟ್ ಅಪ್ರೂವ್ಡ್ ಟರ್ಮ್. ಲಿಪಿಡ್ ಟೆನ್ಷನ್ ಇಸ್ ನಾಟ್ ಅಪ್ರೂವ್ಡ್ ಟರ್ಮ್ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆಲ್ಲ ಸಿಂಪ್ಟಮ್ಸ್ ಕಮ್ಮಿ ಇರುತ್ತೆ. ಅನ್ಲೈಕ್ ಡಯಾಬಿಟಿಸ್ ವಿಚ್ ಇಸ್ ಅನದರ್ ಸೈಲೆಂಟ್ ಕಿಲ್ಲರ್, ಇವು ಎರಡಕ್ಕೂ ಲಿಪಿಡ್ ಟೆನ್ಷನ್, ಲಿಪಿಡ್ ಅಬ್ನಾರ್ಮಲಿಟಿ ವಿತ್ BP, ಇದಕ್ಕೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮೋರ್ ಸ್ಕ್ರೀನಿಂಗ್ ಈಸ್ ರಿಕ್ವೈರ್ಡ್. ಸೊ ನಾವು BP ಬಗ್ಗೆ ಹೇಳ್ಬೇಕು ಅಂದ್ರೆ ಏನಾಗುತ್ತೆ, ನಮ್ಗೆ ಗೊತ್ತು BP ಯಾವ್ದಾದ್ರು ಈಗ ಲೇಟೆಸ್ಟ್ ಗೈಡ್ಲೈನ್ಸ್ ನೋಡಿದ್ವಿ ಅಂದ್ರೆ, ಯಾರಿಗಾದ್ರೂ BP 130 ಮೇಲೆ 90 ಮೇಲೆ, 1 ಸಿಸ್ಟೋಲಿಕ್ 130/90 ಅಂತ ಏನ್ ಹೇಳ್ತೀವಿ, ಇದ್ರ ಮೇಲೆ ಇದ್ರೆ BP ಇದೆ ಅಂತ. ಇದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ನಾರ್ಮಲ್ ಅಂತ. ಸೊ ಇದು ಒಂದು. ಅದಾದ್ಮೇಲೆ ಯಾವಾಗ್ಲೂ ಪ್ರತಿ ಸತಿ ಪೇಷಂಟ್ ಬಂದಾಗೂ BP ಚೆಕ್ ಮಾಡ್ಲೇಬೇಕಾಗತ್ತೆ. ಆಮೇಲೆ ಯಾವಾಗ್ಲಾದ್ರೂ ಹೈ BP ಇದ್ದಾಗೆಲ್ಲ ಇಗ್ನೋರ್ ಮಾಡಬಾರ್ದು. ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಕೊಲೆಸ್ಟ್ರಾಲ್. ಈಗ ಎಷ್ಟು ಪೇಷಂಟ್ಸ್ ಬರ್ತಾರೆ, ಅದರಲ್ಲಿ ತುಂಬಾ ತರ ಕೊಲೆಸ್ಟ್ರಾಲ್ಸ್ ಇರುತ್ತೆ. ಒಂದು LDL, ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ LDL, ಆಮೇಲೆ HDL. ಅದ್ರ ಜೊತೆಗೆ there is something called as triglycerides. ಆ ಟ್ರೈಗ್ಲಿಸರೈಡ್ಸ್ ಇಂದ ಏನಾಗುತ್ತೆ ಅಂದ್ರೆ, ಇಟ್ ಇಸ್ ಯೂಶಲಿ ಬಿಕಾಸ್ ಇನ್ ದ ಪೀಪಲ್ ಇಟ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸ್. ಯಾರು ತುಂಬಾ ಕಾರ್ಬೋಹೈಡ್ರೇಟ್ಸ್ ಅಂತ ಇರ್ತಾರಲ್ಲ ಅವರಿಗೆಲ್ಲ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುತ್ತೆ. ಅವರಿಂದ ಟ್ರೈಗ್ಲಿಸರೈಡ್ಸ್ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತಾನೋ ಇಲ್ವೋ, ದಟ್ ಈಸ್ ಅಗೇನ್ ಸ್ಟಿಲ್ ಅ ಕ್ವೇರಿ. ನಮಗೆ ಗೊತ್ತಿಲ್ಲ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಾನೋ ಇಲ್ವೋ. ಬಟ್ ಅದರಿಂದ ಪ್ಯಾಂಕ್ರಿಟೈಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮಾತ್ರ ಆಗುತ್ತೆ ಟ್ರೈಗ್ಲಿಸರೈಡ್ಸ್ ಇಂದ. ವೆರಸ್ ಇನ್ನೂ 2 ಕೊಲೆಸ್ಟ್ರಾಲ್, ನಾವೇನ್ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಗುಡ್ ಕೊಲೆಸ್ಟ್ರಾಲ್ ಇಸ್ HDL. HDL ಜಾಸ್ತಿ ಆಗ್ಬೇಕು ಅಂದ್ರೆ ಬೆಸ್ಟ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಟು ಇನ್ಕ್ರೀಸ್ ದ HDL, ಅದು ಗುಡ್ ಕೊಲೆಸ್ಟ್ರಾಲ್ ಆದ್ರೆ ಎಕ್ಸರ್ಸೈಸ್.
ನಾವೆಷ್ಟು ಎಕ್ಸರ್ಸೈಸ್ ಮಾಡ್ತೀವಿ ಅಷ್ಟು ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ದಟ್ ಇಸ್ ಗುಡ್. ಇಟ್ ಇಸ್ ಪ್ರೊಟೆಕ್ಟಿವ್ ಫಾರ್ ಯುವರ್ ಹಾರ್ಟ್, ಕಿಡ್ನಿ ಎಲ್ಲದಕ್ಕೂ, ಲಿವರ್, ಬ್ರೈನ್ಗೆಲ್ಲ. ಬ್ಯಾಡ್ ಕೊಲೆಸ್ಟ್ರಾಲ್ LDL. ಈಗ ನಾವ್ ಎಷ್ಟೋ ಜನಕ್ಕೆ ನಾವು ಎಲ್ಲ LDL ಚೆಕ್ ಮಾಡ್ತೀವಿ. ಅದು LDL ಹೇಗಿರುತ್ತೆ ಅಂದ್ರೆ ಕೆಲವೊಂದ್ಸತಿ ನಮ್ಮ can be more than 200, more than 150. Now, if you see the Indian guidelines, Indian Lipid Association guidelines, ಅಥವಾ ಯುರೋಪಿಯನ್ ಲಿಪಿಡ್ ಅಸೋಸಿಯೇಷನ್ ಗೈಡ್ಲೈನ್ಸ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಪೇಷಂಟ್ ಡಯಾಬಿಟಿಸ್ ಇದೆ, ಯಾರಿಗಾದ್ರೂ ಡಯಾಬಿಟಿಸ್ ಇದೆ, ಅವ್ರಿಗೆ ಲಿಪಿಡ್ ಅಬ್ನಾರ್ಮಲಿಟಿ ಇದೆ ಅಂದ್ರೆ, ವಿ ಹ್ಯಾವ್ ಟು ರೆಡ್ಯೂಸ್ ಇಟ್ ಬೈ 50% ಫ್ರಮ್ ದ ಬೇಸ್ ಲೈನ್. ಈಗ ಯಾರಿಗೂ ಒಬ್ಬರಿಗೆ 120 ಇದೆ, ಅವ್ರಿಗೆ 100 ತನಕ ತಗೊಂಡ್ಬಂದು ನಾರ್ಮಲ್ ಮಾಡೋದಲ್ಲ. ಅದು 120 ಇದೆ ಅಂದ್ರೆ 60 ತನಕ ಶುಡ್ ಬಿ ಅವರ್ ಮ್ಯಾಕ್ಸಿಮಮ್, ಶುಡ್ ಬಿ ಅವರ್ ಟಾರ್ಗೆಟ್. 50% ಫ್ರಮ್ ದ ಬೇಸ್ ಲೈನ್ LDL ಕಮ್ಮಿ ಆಗ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಇದು LDL ನಾವೇನ್ ಚೆಕ್ ಮಾಡ್ತೀವಿ, ಇಟ್ ಇಸ್ ನಾಟ್ ದ ನಾರ್ಮಲ್ LDL ವಿಚ್ ವಿಲ್ ಬಿ ಇನ್ಕ್ರೀಸ್ ಇನ್ ಡಯಾಬಿಟಿಸ್. ಕೆಲವೊಂದ್ಸತಿ 120 ಅಷ್ಟೇ ಇರ್ಬೋದು LDL. ಬಟ್ ಆಕ್ಚುಲಿ ನಮಗೆ ಇಂಪಾರ್ಟೆಂಟ್ ಅಂದ್ರೆ ಮೈಕ್ರೋನೈಸ್ಡ್ LDL ಅಂತ ಇನ್ನೊಂದು ಬರುತ್ತೆ, ದಟ್ ಇಸ್ ಸ್ಮಾಲ್ LDL. ಅದು ತುಂಬಾ ಜಾಸ್ತಿ ಇರುತ್ತೆ ಈ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ, ಅಥವಾ ಏನೋ ಕೆಲವೊಂದ್ಸತಿ ಏಜ್ ಆದವರದಲ್ಲಿ, ಕೆಲವೊಂದ್ಸತಿ ಹೈಪರ್ ಟೆನ್ಷನ್ ದಲ್ಲಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ಟು ಅಡ್ರೆಸ್ ಆಲ್ ದಿಸ್ ಲಿಪಿಡ್ ಅಬ್ನಾರ್ಮಲಿಟೀಸ್. ತುಂಬಾ ಸ್ಪೆಸಿಫಿಕ್ ಆಗಿ ನೋಡ್ಬೇಕಾಗುತ್ತೆ. ಸುಮ್ಮನೆ ವೇಗ್ ಆಗಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಮ್ಮಿ ಇರುತ್ತೆ, ಇದನ್ನ ನೋಡ್ಬೇಕಾಗತ್ತೆ. ಸೊ ನಾ ಹೇಳ್ದಂಗೆ ಹೌ ಟು ಟ್ರೀಟ್, ತುಂಬಾ ಸೈಂಟಿಫಿಕ್ ಮಾತಾಡಕ್ಕೆಲ್ಲ ಹೋಗಲ್ಲ. ಸೊ ಹೆಂಗ್ ಮಾಡೋದು ಅಂದ್ರೆ, ಫಸ್ಟ್ ಎಕ್ಸರ್ಸೈಸ್ ಮಾಡ್ಲೇಬೇಕು. ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಗೇನೀಗ LDL ಜಾಸ್ತಿ ಆಗಿರುತ್ತೆ, LDL ಕಮ್ಮಿ ಆಗುತ್ತೆ. ಗುಡ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ, HDL, ಅದು ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಬೊಜ್ತನ ಎಲ್ಲ ಕಮ್ಮಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ನಮಗೆ BP ಕೂಡ ಕಮ್ಮಿ ಆಗುತ್ತೆ. ಒಂದ್ಸತಿ ಬೊಜ್ತನ, ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ, BP ಕೂಡ ಕಮ್ಮಿ ಆಗುತ್ತೆ. ಸೊ ನೀವೇನ್ 3 ಸೈಲೆಂಟ್ ಕಿಲ್ಲರ್ಸ್ ಅಂತ ನಾವು ಹೇಳ್ತೀವಿ, ಇದರ ಮೇಲೆ ಎಲ್ಲದಕ್ಕೂ ಎಕ್ಸರ್ಸೈಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಎಕ್ಸರ್ಸೈಸ್ ಜೊತೆಗೆ ಬರೀ ವಾಕಿಂಗ್ ಅಷ್ಟೇ ಅಲ್ಲ. ಈ ವಯಸ್ಸಾದವ್ರಿಗೆ ನಾವು ಹೇಳ್ತೀವಿ, ಯು ಕ್ಯಾನ್ ಜಸ್ಟ್ ಪ್ಲೇ ವಿತ್ ಗ್ರ್ಯಾಂಡ್ ಕಿಡ್ಸ್ ಇನ್ ದ ಹೋಮ್. ದಟ್ ಇಸ್ ಆಲ್ಸೋ ಬೆಸ್ಟ್ ಫಾರ್ಮ್ ಆಫ್ ಎಕ್ಸರ್ಸೈಸ್. ಮನೆಯಲ್ಲಿ ಬಟ್ಟೆ ಎಲ್ಲ ಮಡ್ಚಿಡೋದು, ಮನೆಯಲ್ಲಿ ಚಪಾತಿ ತಟ್ಟೋದು, ದಿಸ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಎಕ್ಸರ್ಸೈಸ್. ದೊಡ್ಡವರೆಲ್ಲ ಇದನ್ನು ಮಾಡ್ಬೋದು. ಮನೆಯಲ್ಲಿ ನಾಯಿಗಳಿದ್ದು ಅದಿತ್ತು, ಅದರ ಜೊತೆಗೆ ದಿನ ವಾಕಿಂಗ್ ಹೋಗೋದು, ದಿಸ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಎಕ್ಸರ್ಸೈಸ್. ನೀವು ಜಿಮ್ಗೆ ಹೋಗ್ಬೇಕು ಅಂತ ಎಲ್ಲ, ದಿನ ಬೆಳಗ್ಗೆ ವಾಕಿಂಗ್ಗೆ ಹೋಗ್ಬೇಕು ಅಂತಲ್ಲ, ಮನೆ ತುಂಬಾ ಕೆಲಸ ಮಾಡ್ತಾ ಇದ್ರೆ ದಿಸ್ ಇಸ್ ದ ಎಕ್ಸರ್ಸೈಸ್. ಇಟ್ ವಿಲ್ ಡಿಕ್ರೀಸ್ ಯುವರ್ BP, ಇಟ್ ವಿಲ್ ಡಿಕ್ರೀಸ್ ಯುವರ್ ಕೊಲೆಸ್ಟ್ರಾಲ್, ಇಟ್ ವಿಲ್ ಡಿಕ್ರೀಸ್ ಯುವರ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಶುಗರ್ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ಅನ್ಹೆಲ್ದಿ ಹ್ಯಾಬಿಟ್ಸ್. ಈ ಸ್ಮೋಕಿಂಗ್ ಯಾರಿರ್ತಾರೆ, ಸ್ಮೋಕಿಂಗು, ಡ್ರಿಂಕಿಂಗು, ಇದೆಲ್ಲ, ಆಲ್ಕೋಹಾಲ್ ಇಂಟೇಕ್, ಇದೆಲ್ಲ ಬಂದ್ ಮಾಡ್ಬೇಕಾಗುತ್ತೆ. ಹೈ ಫಾರ್ಮ್ ಆಫ್ ಜಂಕ್ ಇಂಟೇಕ್. ಜಂಕ್ ಅಂದ್ರೆ ಎಸ್ಪೆಷಲಿ ಜಂಕ್ ಅಂದ್ರೆ ಪಿಜ್ಜಾನೇ ಆಗಿರ್ಬೇಕು, ಬರ್ಗರೇ ಆಗಿರ್ಬೇಕು, ಅಥವಾ ಏನಂತಾರೆ ಬಟರ್ ಚೀಸ್ ಆಗಿರ್ಬೇಕಲ್ಲ. ನಾರ್ಮಲ್ ಬೇಕರಿಯಿಂದ ಏನೇನ್ ಸಿಗುತ್ತಲ್ಲ, ಎವ್ರಿಥಿಂಗ್ ಇಸ್ ಜಂಕ್ ಅಕಾರ್ಡಿಂಗ್ ಟು ಮಿ. ಬೇಕರಿಯಿಂದ ನಿಮ್ಗೆ ಒಂದು ಕ್ರೀಮ್ ಬನ್ನಿಂದ ಹಿಡಿದು ಒಂದು ಪ್ಲೇನ್ ಮ್ಯಾರಿ ಬಿಸ್ಕೆಟ್ ಇಂದ, ಎವ್ರಿಥಿಂಗ್ ಇಸ್ ಜಂಕ್. ನಥಿಂಗ್ ಶುಡ್ ಬಿ ಈಟನ್. ಇಫ್ ಯು ಈಟ್ ಇಟ್ ಒನ್ಸ್ ಅ ವೈಲ್, ಯಾರೋ ಮಗನ್ ಬರ್ತ್ಡೇ ಇದೆ, ಮನೆ ಆನಿವರ್ಸರಿ ಇದೆ ಅಂತ ತಿಂದ್ರೆ ಓಕೆ. ಇಫ್ ಯು ಮೇಕ್ ಇಟ್ ಆಸ್ ಅ ಹ್ಯಾಬಿಟ್ ಎವ್ರಿ ಡೇ ಟು ಈಟ್ half a packet of Parle-G biscuit, ಇದು ತಿಂದ್ರೆ ಇಟ್ಸ್ ಅಗೇನ್ ಜಂಕ್ ಫುಡ್. ಯು ವಿಲ್ ಡೆವಲಪ್, ಇಟ್ಸ್ ಆಲ್ ಕಾರ್ಬೋಹೈಡ್ರೇಟ್ಸ್, ಯು ವಿಲ್ ಡೆವಲಪ್ ಡಯಾಬಿಟಿಸ್ ಇನ್ ದ ನಿಯರ್ ಫ್ಯೂಚರ್. ಸೊ ನಾನೇ ಹೇಳ್ದಂಗೆ, ದ ಐಡಿಯಾ ಅಬೌಟ್ ದಿಸ್ ಟಾಕ್ ಏನೊಂದು ಈ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸಿಂಪ್ಟಮ್ಸ್ ಕಮ್ಮಿ. ಈ ಲಿಪಿಡ್ ಟೆನ್ಷನ್ ಅಂತ ಏನ್ ಹೇಳ್ತೀವಿ, ದೇರ್ ಆರ್ ನೋ ಸಿಂಪ್ಟಮ್ಸ್. ನೋ ಒನ್ ವಿಲ್ ಕಮ್ ವಿತ್ ಹಾರ್ಡ್ಲಿ ಫ್ಯೂ ಪೀಪಲ್ ಕಮ್ ವಿತ್ ಹೆಡೇಕ್. ಆ ಹೆಡೇಕ್ ಅಂತ ಬಂದಾಗ ಅಷ್ಟೇ, ನಾವು BP ಚೆಕ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ, ಓಕೆ ಇವ್ರಿಗಿದೆ. ಆಮೇಲೆ ಲಿಪಿಡ್ ಡಿಸಾರ್ಡರ್ಸ್ ಅಂತ ಏನು ಸಿಂಪ್ಟಮ್ಸ್ ಇರಲ್ಲ ನಾನು ಹೇಳಿದಂಗೆ. ಸೊ ಯಾವುದೇ ಪೇಷಂಟ್ ಬಂದಾಗ ಅವರಿಗೆ ನಾವು ಟೆಸ್ಟ್ ಮಾಡಲೇಬೇಕು, ಎಸ್ಪೆಷಲಿ ಫಾರ್ ಲಿಪಿಡ್ ಡಿಸಾರ್ಡರ್ಸ್. ಆಮೇಲೆ BP ಸಿಂಪಲ್ ಚೆಕ್ ಮಾಡಬೇಕು. ಶುಗರ್ ಅಟ್ಲೀಸ್ಟ್ ಸಿಂಪ್ಟಮ್ಸ್ ಇರುತ್ತೆ. ಆಮೇಲೆ ಅವ್ರಿಗೆ ಬಂದಾಗ, ಎಕ್ಸಾಂಪಲ್, ಈ ಪೇಷಂಟ್ ಇದ್ದಾರೆ ಅಂದ್ರೆ, ದಿಸ್ ಡ್ರಗ್ಸ್ ಕೂಡ ನೌ ಡೇಸ್ ವಿ ಹ್ಯಾವ್ ನ್ಯೂವರ್ ಫಾರ್ಮ್ ಆಫ್ ಡ್ರಗ್ಸ್ ವೇರ್ ಈಗ ಪಿಲ್ ಬರ್ಡನ್ ಅಂತ ಇನ್ನೊಂದು. ಒಂದು ಪೇಷಂಟ್ ಬಂತು, ಅವ್ರಿಗೆ ಶುಗರ್ ಒಂದ್ ಮಾತ್ರೆ, BP ಒಂದ್ ಮಾತ್ರೆ, ಕೊಲೆಸ್ಟ್ರಾಲ್ ಒಂದ್ ಮಾತ್ರೆ ಕೊಡೋಕ್ಕಿಂತ ಮುಂಚೆ ಇನ್ನು ಕಾಂಬಿನೇಷನ್, ಫಿಕ್ಸ್ಡ್ ಕಾಂಬಿನೇಷನ್ ಥೆರಪಿ ತರ ನಾವು ಕೊಲೆಸ್ಟ್ರಾಲ್ಗೂ ಆಮೇಲೆ BPಗೂ ಒಂದೇ ಮಾತ್ರೆ ಕೊಟ್ವಿ ಅಂದ್ರೆ, it is the best form of treatment which we would be giving for the patients. So this is just a general video which I am talking very superficially, but it has a lot of take home messages, and I think it has reached the public.